ಇನ್ನೊಂದು ಕಡೆಗೆ ಈಗ ಪಾಕಿಸ್ತಾನದಿಂದ ಬಂದವರನ್ನೆಲ್ಲ ಗಡೀಪಾರು ಮಾಡಬೇಕು ಅಂತಿದ್ದಾರೆ. ಆದರೆ ಇಲ್ಲಿ ಯುವಕರನ್ನ ಮದುವೆ ಆಗಿರುವಂಥವರು ಯುವತಿಯರಿಗೆ ಏನು ಮಾಡಬೇಕು? ಹೋಗಬೇಕಾ ಅಥವಾ ಇರಬೇಕಾ? ಈ ಪ್ರಶ್ನೆ ಒಂದು ಕಡೆಗಿದೆ. ಇನ್ನೊಂದು ಕಡೆಗೆ ಪಾಕಿಸ್ತಾನದ ಧ್ವಜವನ್ನ ರಸ್ತೆ ಮೇಲೆ ಹಾಕಿದ್ರು ಕಾರಣ ತುಳ್ಕೊಂಡು ಓಡಾಡಿ ಅಂತ ಹೇಳಿ. ಆದರೆ ಇದು ಪರ ಮತ್ತು ವಿರೋಧದ ಚರ್ಚೆಗೆ ಎಡೆ ಮಾಡಿಕೊಡ್ತು. ಇನ್ನೊಂದು ಕಡೆಗೆ ಉಗ್ರವಾದವನ್ನೇ ಬೆಂಬಲಿಸುವ ರೀತಿಯಲ್ಲಿ ಕೆಲವೊಂದಿಷ್ಟು ಸೋಕಾಲ್ಡ್ ಜಾತ್ಯತೀತರು ಸೆಕ್ಯುಲರಿಸ್ಟ್ಗಳು ಮಾತನಾಡಿದ್ದಾರೆ. ಯಾಕಿಂಥ ಬೆಳವಣಿಗೆ ಆಗ್ತಾ ಇದೆ ದೇಶದಲ್ಲಿ? ಅಂಥವರಿಂದ ಈ ದೇಶ ಈ ರೀತಿಯಾಗಿ ಹಾಳಾಗ್ತಾ ಇರೋದು. ನೋಡಿ ಸ್ಟೋರಿನ. ಪಾಕಿಸ್ತಾನಿಗಳಿಗೆ ಭಾರತ ತೊರೆಯಲು ಗಡುವು, ರಾಜ್ಯದಲ್ಲಿರುವ ಪಾಕ್ ಪ್ರಜೆಗಳಿಗೆ ಡವಡವ. ಮಂಗಳೂರು ಭಟ್ಕಳದಲ್ಲಿರುವ ಪಾಕ್ ಮಹಿಳೆಯರು. ಪಹಲ್ಗಾಮ್ ನರಮೇಧ ನಡೆದ ಬೆನ್ನಲ್ಲೇ ಭಾರತಕ್ಕೆ ಆಗಮಿಸಿರುವ ಪಾಕಿಸ್ತಾನಿ ಪ್ರಜೆಗಳಿಗೆ 48 ಗಂಟೆಯಲ್ಲಿ ದೇಶ ತೊರೆಯಲು ಕೇಂದ್ರ ಸರ್ಕಾರ ಗಡುವು ನೀಡಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನೆಲೆಸಿರುವ 14 ಜನ ಪಾಕಿಸ್ತಾನ ಮೂಲದ ಮಹಿಳೆಯರಿದ್ದು ದೀರ್ಘಾವಧಿ ವೀಸಾ ಇರುವ ಕಾರಣ ಭಟ್ಕಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಭಟ್ಕಳ ಹಾಗೂ ಪಾಕಿಸ್ತಾನದ ವೈವಾಹಿಕ ಸಂಬಂಧಗಳು ನಡೆದುಕೊಂಡು ಬಂದಿವೆ. 10 ಮಹಿಳೆಯರು ಪಾಕಿಸ್ತಾನ ಮೂಲದ ಮಹಿಳೆಯರಾಗಿದ್ದು, ಇವರಲ್ಲಿ 4 ಜನ ಭಾರತದಲ್ಲೇ ಹುಟ್ಟಿದ ಮಕ್ಕಳಿದ್ದಾರೆ. ಪ್ರತಿ 2 ವರ್ಷಕ್ಕೆ ಒಮ್ಮೆ ಇವರ ವೀಸಾ ನವೀಕರಣವಾಗುತ್ತೆ. ಈ ಮಹಿಳೆಯರು ಭಾರತದ ಪೌರತ್ವಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ರು. ಈವರೆಗೂ ಇವರಿಗಾಗಲಿ ಭಾರತದಲ್ಲಿ ಹುಟ್ಟಿದ ಇವರ ಮಕ್ಕಳಿಗಾಗಲಿ ಪೌರತ್ವ ನೀಡಿಲ್ಲ. ಕೇಂದ್ರ ಸರ್ಕಾರ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ದೇಶ ತೊರೆಯಲು ಹೇಳಿದ್ರು. ದೀರ್ಘಾವಧಿ ವೀಸಾ ಹಾಗೂ ಭಾರತೀಯ ಪುರುಷರನ್ನ ವಿವಾಹವಾಗಿದ್ದರಿಂದ ಸದ್ಯ ಈ 14 ಮಹಿಳೆಯರು ಭಟ್ಕಳದಲ್ಲೇ ಇರಲಿದ್ದಾರೆ. ಇನ್ನು ಮಂಗಳೂರಿನಲ್ಲಿರುವ 2 ಪಾಕ್ ಯುವತಿಯರಿಗೆ ಆತಂಕ ಶುರುವಾಗಿದೆ. ಮಂಗಳೂರಿನ 2 ಯುವಕರನ್ನ ವಿವಾಹವಾಗಿರುವ ಪಾಕ್ ಯುವತಿಯರು ಎಂಟ್ರಿಮ್ ವೀಸಾ ಪಡೆದು ಭಾರತಕ್ಕೆ ಬಂದಿದ್ದಾರೆ. ಹೀಗಾಗಿ ಪ್ರಾದೇಶಿಕ ವಿದೇಶಿಯರ ನೋಂದಣಿ ಕಚೇರಿಯಿಂದ ನಿರ್ದೇಶನಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾಯ್ತಿದ್ದಾರೆ. ಪಹಲ್ಗಾವ್ನಲ್ಲಿ ಉಗ್ರರು ಹಿಂದೂಗಳ ನರಮೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಭಾರತದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳನ್ನು ತಕ್ಷಣಕ್ಕೆ ತೆರಳಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗ ಮಂಗಳೂರಿನಲ್ಲಿರುವಂಥ 2 ಪಾಕಿಸ್ತಾನಿ ಯುವತಿಯರಿಗೆ ಆತಂಕ ಎದುರಾಗಿದೆ. ಮದುವೆಯ ಹಿನ್ನೆಲೆಯಲ್ಲಿ ಮಂಗಳೂರಿನ ಯುವಕರನ್ನು ಮದುವೆ ಆಗಿರುವಂಥ 2 ಯುವತಿಯರು ಈಗ ಏನು ಮಾಡಬೇಕು ಅನ್ನುವಂಥ ಆತಂಕ ಎದುರಾಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿರುವಂಥ ಇಂಟ್ರಿಮ್ ವೀಸಾದ ಮೂಲಕ ಮಂಗಳೂರಿಗೆ ಬಂದಿರುವಂಥ 2 ಯುವತಿಯರಿಗೆ ಈಗ ಆತಂಕ ಎದುರಾಗಿದೆ. ಪೊಲೀಸರು ಇದರ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ದೇಶನದ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರು ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಆದರೆ FRROದ ಒಂದು ನಿರ್ದೇಶನಕ್ಕೆ ಕಾಯ್ತಾ ಇದ್ದಾರೆ. ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸಿಂದ ಬರುವಂಥ ಮಾಹಿತಿ ಏನಿದೆ ಆ ಮಾಹಿತಿಯ ಆಧಾರದಲ್ಲಿ ಮುಂದಿನ ಪ್ರಕ್ರಿಯೆಗೆ ಮಂಗಳೂರು ಪೊಲೀಸರು ಕೆಲಸವನ್ನು ಆರಂಭಿಸಿರುವಂಥದ್ದು. ಪಹಲ್ಗಾಮ್ ಉಗ್ರ ದಾಳಿಗೆ ಖಂಡನೆ. ರಸ್ತೆಗಳ ಮೇಲೆ ಪಾಕ್ ಧ್ವಜದ ಸ್ಟಿಕ್ಕರ್. ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ಬಳಿಕ ಪಾಕ್ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಇಂತಹ ಸಮಯದಲ್ಲಿ ಕಲಬುರಗಿಯ ಜಗತ್ ವೃತ್ತ ಹಾಗೂ ನ್ಯಾಷನಲ್ ಚೌಕ್ನ ರಸ್ತೆಗಳ ಮೇಲೆ ಪಾಕ್ ಧ್ವಜದ ಸ್ಟಿಕ್ಕರ್ಗಳನ್ನು ರಸ್ತೆಗಳ ಮೇಲೆ ಸಾಲಾಗಿ ಅಂಟಿಸಲಾಗಿತ್ತು. ಹೀಗಾಗಿ ಸಹಜವಾಗಿಯೇ ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇನ್ನು ಈ ರೀತಿ ರಸ್ತೆಗಳ ಮೇಲೆ ಪಾಕ್ ಧ್ವಜ ಸ್ಟಿಕ್ಕರ್ ಕಂಡು ಪೊಲೀಸರು ಸಹ ಅಲರ್ಟ್ ಆಗಿ ತನಿಖೆಗಿಳಿದ್ರು. ಬಳಿಕ ಬಜರಂಗ ದಳದ ಕೆಲ ಕಾರ್ಯಕರ್ತರು ಸ್ಥಳಕ್ಕೆ ಬಂದು ಪಾಕ್ ಮೇಲಿನ ದ್ವೇಷಕ್ಕಾಗಿ ರಸ್ತೆಗಳ ಮೇಲೆ ಧ್ವಜದ ಸ್ಟಿಕ್ಕರ್ ಅಂಟಿಸಿರುವುದಾಗಿ ಪೊಲೀಸರ ಮುಂದೆ ಹೇಳಿದರು. ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವ ಕಲಬುರಗಿ ನಗರದ ನ್ಯಾಷನಲ್ ಚೌಕ್ ರಸ್ತೆಗಳ ಮೇಲೆ ಪಾಕ್ ಸ್ಟಿಕ್ಕರ್ ಅಂಟಿಸಿರುವುದು ಕೆಲ ಕಾಲ ಗೊಂದಲಕ್ಕೆ ಸೃಷ್ಟಿಯಾಗಿತ್ತು. ಬಳಿಕ ಸ್ಥಳೀಯ ಕೆಲ ಮುಸ್ಲಿಂ ಮಹಿಳೆಯರು ರಸ್ತೆಗಳ ಮೇಲಿನ ಪಾಕ್ ಧ್ವಜದ ಸ್ಟಿಕ್ಕರ್ ತೆರವು ಮಾಡಿ, ಇಲ್ಲಿ ಯಾರೂ ಪಾಕ್ ಪ್ರೇಮಿಗಳಿಲ್ಲ, ನಮ್ಮ ದೇಶದಲ್ಲಿನ ಕೋಮು ಸೌಹಾರ್ದ ಹಾಳು ಮಾಡಲು ಪಾಕ್ ಧ್ವಜದ ಸ್ಟಿಕ್ಕರ್ ಅಂಟಿಸಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಕಲಬುರಗಿ MSK ಮೇಲ್ದಾಗ ನಮ್ಮ ಮಿತ್ರ ದೇಶ ಆದ ಇಸ್ರೇಲ್ ಧ್ವಜ ಅನ್ನು ರೋಡಿನ ಮೇಲೆ ಹಾಕ್ಯಾರವ್ರು. ಈ ಸಂದೇಶ ಅವ್ರು ಏನು ಕೊಡ್ಬೇಕಂತ ಹೇಳ್ರಿ. ಅವರು ಇಸ್ರೇಲ್ ಧ್ವಜ ತಳ ಹಾಕಿ ಸಂದೇಶ ಏನು ಕೊಡ್ಬೇಕಂತ ಅಂದ್ರೆ ಭಾರತದ ವಿರುದ್ಧ ಇವ್ರು ನಿಂತ್ಕೊಳ್ತಾರೆ ಏನ್ರಿ. ಅದಕ್ಕೆ ನಾವು ನಮ್ಮ ದುಶ್ಮನ್ ದೇಶದ ಏನದ ನಾವು ರೋಡಿನ ಮೇಲೆ ಹಚ್ತೀವಿ ಅಷ್ಟೇ. ಅಂದ್ರೆ ನಾವು ತೋರಿಸ್ತೀವಿ ಪೂರಾ ಹಚ್ತೀವಿ ರೀ. ಕಲಬುರಗಿ ಹಚ್ತೀವಿ. ಮುಂಜಾನೆ 9 ಗಂಟೆ ಹಚ್ಚಿದೆ ನಾವು. ರಾತ್ರಿ ನಾವು ಕಾಳ ಕೆಲಸ ಅವರಪ್ಲೆ ತಲೆ ಹಿಡ್ಕರ್ ಕೆಲಸ ಮಾಡಲ್ಲ. ನಾವು ಮುಂಜಾನೆ ಹಚ್ಚಿದೆ 9 ಗಂಟೆಗೆ. ಎಲ್ಲನೂ ಅದ. ಬೇಕಿದ್ರೆ ನೀವು ಎಲ್ಲೆಲ್ಲಿ ಕ್ಯಾಮ್ರಾ ಇರ್ತೋ ಚೆಕ್ನು ಮಾಡ್ಕೋಬೋದು. ಹಂಗೆ ನಾವೇನು ಇದಿಲ್ಲ, ನಾವೇನು ತಪ್ಪು ಕೆಲಸ ಮಾಡಿಲ್ಲ. ಸ್ಟೇಟ್ ವೈಡ್ ಏನಿಲ್ಲ, ನಮ್ದು ನಮ್ಮ ಮನಸ್ಲಿಂತ ಮಾಡಿದೆ ನಾವು ಅಷ್ಟೇ ರೀ. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅನುಮತಿ ಪಡೆಯದೆ ರಸ್ತೆಗಳ ಮೇಲೆ ಪಾಕ್ ಸ್ಟಿಕ್ಕರ್ ಅಂಟಿಸಿದ್ದಕ್ಕಾಗಿ 6 ಜನರನ್ನ ವಶಕ್ಕೆ ಪಡೆದಿದ್ದೇವೆ. ಯಾರೇ ಯಾವ ರೀತಿಯಾದ ಹೋರಾಟ ಮಾಡಿದರೂ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪ್ರತಿಭಟಿಸಿ ಅಂತ ಡಾಕ್ಟರ್ ಶರಣಪ್ಪ ಸಂಘಟನೆಗಳಲ್ಲಿ ಮನವಿ ಮಾಡಿದರು. ಬಜರಂಗ ದಳ ಕಾರ್ಯಕರ್ತರು ಪಾಕಿಸ್ತಾನ ಫ್ಲಾಗ್ ಅನ್ನು ರಸ್ತೆ ಮೇಲೆ ಅಂಟಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಆರಂಭಿಕವಾಗಿ ಅವರು ಯಾವುದೇ ರೀತಿ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ದ್ವಂದ್ವದ ವಾತಾವರಣ ಸೃಷ್ಟಿಯಾಗಿತ್ತು. ಅದರ ಯಾರು ಅಂಟಿಸಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿ ಇರಲಿಲ್ಲ. ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾರು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು 6 ಜನರನ್ನು ಈಗ ಡಿಟೈನ್ ಮಾಡಿ ಕ್ವಶನನ್ನು ಮಾಡ್ತಾ ಇದ್ದೀವಿ.
ಮತ್ತು ಇದು ಬೇಸಿಕಲಿ ನಾವು ಮಾಹಿತಿ ಕಲೆ ಹಾಕಿದ ಪ್ರಕಾರ ಇದು ಏನು ಒಂದು ಟೆರರ್ ಅಟ್ಯಾಕ್ ಆಗಿದೆ ಪಹಲ್ಗಾಮಲ್ಲಿ, ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಈಗ ತಿಳಿದು ಬಂದಿದೆ. ಪಹಲ್ಗಾಮ್ ದಾಳಿ ಸಮರ್ಥಿಸಿಕೊಂಡ ದುಷ್ಟ, ಪೊಲೀಸರಿಂದ ಕಿಡಿಗೇಡಿಗಳಿಗಾಗಿ ಹುಡುಕಾಟ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಸಮರ್ಥಿಸಿಕೊಂಡು ಕಿಡಿಗೇಡಿಯೊಬ್ಬ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿ ವಿಕೃತಿ ಮೆರೆದಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ನಿಚ್ಚು ಮಂಗಳೂರು ಫೇಸ್ಬುಕ್ ಪೇಜ್ನಲ್ಲಿ ಉಗ್ರರ ಕೃತ್ಯಕ್ಕೆ ಬೇರೆಯೇ ವ್ಯಾಖ್ಯಾನ ಮಾಡಲಾಗಿದೆ. 2023ರಲ್ಲಿ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ 3 ಮುಸ್ಲಿಮರನ್ನ ಕೊಲ್ಲಲಾಗಿತ್ತು. ಆರೋಪಿ ಚೇತನ್ ಸಿಂಗ್ಗೆ ಸಾರ್ವಜನಿಕವಾಗಿ ಹಗ್ಗ ಹಾಕಲಿಲ್ಲ. ಆ ಕಾರಣಕ್ಕೆ ಕಾಶ್ಮೀರದಲ್ಲಿ ಈ ಕೃತ್ಯ ನಡೆದಿದೆ. ಪಾಲ್ಘರ್ ಘಟನೆಯಿಂದಾಗಿ ಕಾಶ್ಮೀರದಲ್ಲಿ ಧರ್ಮ ಕೇಳಿ ಉಗ್ರರು ಹತ್ಯೆ ಮಾಡಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾನೆ. ಹೀಗೆ ಪೋಸ್ಟ್ ಹಾಕಿದ ನಿಚ್ಚು ಮಂಗಳೂರು ಫೇಸ್ಬುಕ್ ಪೇಜ್ ವಿರುದ್ಧ ಉಳ್ಳಾಳದ ಸತೀಶ್ ಕುಮಾರ್ ದೂರು ನೀಡಿದ್ದಾರೆ. ಈ ಸಂಬಂಧ ಮಂಗಳೂರಿನ ಕೊಣಜೆ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 192 ಮತ್ತು 353 1B ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಫೇಸ್ಬುಕ್ ಪೇಜ್ ಡಿಪಿಯಲ್ಲಿರುವ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.